ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು, ಬೇಕೇ ಬೇಕು. ಇಪಿಎಸ್ 95 ಪಿಂಚಣಿದಾರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಕಚೇರಿ ಆವರಣದಲ್ಲಿ 42ನೇ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಸಂಯುಕ್ತವಾಗಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ನೂರಾರು ಇಪಿಎಸ್ 95 ಪಿಂಚಣಿದಾರರು ಭಾಗವಹಿಸಿ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕನಿಷ್ಠ 7,500 ರೂಪಾಯಿ ಮಾಸಿಕ ಪಿಂಚಣಿ, ತುಟ್ಟಿ ಭತ್ಯೆ, ವೈದ್ಯಕೀಯ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟ್, ಮದುರೈ ಹಾಗೂ ಕೋಲ್ಕತಾ ಹೈಕೋರ್ಟ್ಗಳು ನೀಡಿರುವ ತೀರ್ಪುಗಳನ್ನು ತಕ್ಷಣ ಜಾರಿಗೊಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯ ಅಂಗವಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನಸುಖ್ ಮಾಂಡವಿಯಾ ಹಾಗೂ ಕೇಂದ್ರ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಉದ್ದೇಶಿಸಿ 42ನೇ ಮನವಿ ಪತ್ರವನ್ನು ಇಪಿಎಫ್ಒ ಅಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಜುಲೈ 21ರಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಇಪಿಎಸ್ 95 ಪಿಂಚಣಿದಾರರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಸಂಘದ ಖಜಾಂಚಿ ಡೋಲಪ್ಪ ಪ್ರತಿಭಟನಾ ಸಭೆಗೆ ಚಾಲನೆ ನೀಡಿದರು. ಸಂಘದ ಅಧ್ಯಕ್ಷ ನಂಜುಂಡೇಗೌಡ ನ್ಯಾಯಾಲಯಗಳ ತೀರ್ಪುಗಳ ಕುರಿತು ವಿವರವಾಗಿ ಮಾತನಾಡಿದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಪಿಂಚಣಿದಾರರ ಹಕ್ಕುಗಳನ್ನು ಸರ್ಕಾರ ಗೌರವಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆ ಬಳಿಕ ಇಪಿಎಫ್ಒ ಅಧಿಕಾರಿಗಳು 2 ಮನವಿ ಪತ್ರಗಳನ್ನು ಸ್ವೀಕರಿಸಿ ಪ್ರತಿಭಟನೆಯ ಸಂಪೂರ್ಣ ವಿವರವನ್ನು ಕೇಂದ್ರ ಸಚಿವಾಲಯ ಹಾಗೂ ನವದೆಹಲಿಯ ಹಿರಿಯ ಅಧಿಕಾರಿಗಳಿಗೆ ರವಾನಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ಮನೋಹರ್ ಆರ್, ನಾಗರಾಜ, ರುಕ್ಮೇಶ್, ಕೆ ಕೃಷ್ಣಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ರಮೇಶ್ ಸೇರಿದಂತೆ ನೂರಾರು ಪಿಂಚಣಿದಾರರು ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರಸನ್ನವಾದ ನಮ್ಮ ಧ್ಯಾಯ ಸರ್ವ ವಿಘ್ನೋಪಶಾಂತಿಗೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಡೋಲಪ್ಪ, ಇಪಿಎಸ್ 95 ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಖಜಾಂಚಿ. ಸ್ನೇಹಿತರೆ, ಸುಮಾರು 3 ತಿಂಗಳ ವಿದೇಶ ಪ್ರವಾಸ ಮುಗಿಸಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ತಾಯ್ನಾಡಿಗೆ ವಾಪಸ್ ಬಂದಿರುವ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರಿಗೆ ಮೊದಲನೆಯದಾಗಿ ಶುಭಾಶಯಗಳನ್ನು ಹೇಳುತ್ತಾ, ನಾವುಗಳು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸಂಘ ಉದ್ದಿಮೆಗಳಲ್ಲಿ ಸುಮಾರು 30ರಿಂದ 35 ವರ್ಷಗಳು ಸೇವೆ ಸಲ್ಲಿಸಿ ದೇಶದ ಮತ್ತು ರಾಜ್ಯದ ಪ್ರಗತಿಗೆ ವಿಶಿಷ್ಟವಾದ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೇವೆ. ಆದರೆ ನಮಗೆ 2,000ರಿಂದ 4,000 ರೂಪಾಯಿ ಪಿಂಚಣಿ ದೊರೆಯುತ್ತಿದೆ. ಅಂದರೆ ಗಂಡ ಹೆಂಡತಿ ಜೀವನ ಮಾಡಲು ಸಾಧ್ಯವಿಲ್ಲ ಎಂಬುದು ಇಪಿಎಫ್ಒ ಅಧಿಕಾರಿಗಳಿಗೆ ಮಾತ್ರ ಅರ್ಥವಾಗುತ್ತಿಲ್ಲ. ಆದ್ದರಿಂದ ನಮ್ಮ ನಂಜುಂಡೇಗೌಡರ ನಾಯಕತ್ವದಲ್ಲಿ ಇಪಿಎಸ್ 95 ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಸ್ಥಾಪನೆಗೊಂಡು ಈವರೆಗೂ ಸುಮಾರು 101 ಲಾಲ್ಬಾಗ್ನಲ್ಲಿ ಮಾಸಿಕ ಸಭೆ ನಡೆಸಿ ಇಪಿಎಸ್ ಪಿಂಚಣಿದಾರರಲ್ಲಿ ಜಾಗೃತಿ ಮೂಡಿಸುತ್ತಾ ಬಂದಿರುತ್ತೇವೆ. ನಮ್ಮ ಸಂಘದ ಹೋರಾಟಕ್ಕೆ ಪ್ರಾರಂಭದ ದಿನದಿಂದಲೂ ಶ್ರೀ ಬ್ರಹ್ಮಚಾರಿರವರ ನಾಯಕತ್ವದ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಬೆಂಬಲ ನೀಡುತ್ತಾ ಬಂದಿರುತ್ತಾರೆ. ಹಾಗೂ ಪ್ರತಿ ತಿಂಗಳು ಇಪಿಎಫ್ಒ ಅಧಿಕಾರಿಗಳು ನಡೆಸುವ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಇಪಿಎಸ್ 95 ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಶಾಂತಿಯುತ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುತ್ತಾ ಬಂದಿರುತ್ತದೆ. ಕನಿಷ್ಠ ಪಿಂಚಣಿ 7,500 ಪ್ಲಸ್ ತುಟ್ಟಿ ಭತ್ಯೆ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ನೀಡಬೇಕೆಂಬ ನಮ್ಮ ಬೇಡಿಕೆಯ ಜೊತೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ 4/11/2022 ನೀಡಿರುವ ತೀರ್ಪಿನ ಪ್ರಕಾರ ವಿನಾಯಿತಿ ಪಡೆದ ಮತ್ತು ವಿನಾಯಿತಿ ಪಡೆಯದ ಸಂಸ್ಥೆಗಳ ನಿವೃತ್ತ ನೌಕರರೆಲ್ಲರಿಗೂ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಒತ್ತಾಯ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ 41 ಮನವಿ ಪತ್ರಗಳನ್ನು ಸಲ್ಲಿಸಿದ್ದರೂ ಸಹ ಕೇಂದ್ರ ಸರ್ಕಾರವಾಗಲಿ ಇಪಿಎಫ್ಒ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿರುವುದಿಲ್ಲ. ಆದ್ದರಿಂದ ಈ ದಿನ ಅನಿವಾರ್ಯವಾಗಿ ನಾವುಗಳು 42ನೇ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ನೀಡಿರ್ತಕ್ಕಂಥ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಒಂದು ತೀರ್ಪೇನಿದೆ, 418 ಪುಟಗಳ ತೀರ್ಪಿದೆ. 418 ಪುಟಗಳ ತೀರ್ಪಿನಲ್ಲಿ ಸುಮಾರು 26 ಬ್ಯಾಚು ಸುಮಾರು 3,500 ಜನ ಅರ್ಜಿದಾರರು ಕೇಸ್ ಹಾಕಿದ್ದಾರೆ. 7-8 ಜನ ಅಡ್ವೊಕೇಟ್ಸ್ ಎಲ್ಲ ಸೇರಿ 3,500 ಕೇಸ್ಗಳನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ದಾರೆ. 30 ಏಪ್ರಿಲ್ 26ನೇ ಇಸ್ವಿನಲ್ಲಿ ತೀರ್ಪನ್ನ ನಮ್ಮ ನ್ಯಾಯಾಧೀಶರಾದ ಶ್ರೀ ರಾಮನಾಥ್ ಹೆಗಡೆ ಅವರು ಒಂದು ಸ್ಪಷ್ಟವಾದ ತೀರ್ಪನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ.
ಈ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ, ಈ ತೀರ್ಪು ಮತ್ತೆ ಈ ಮನವಿ ಪತ್ರ ಇದನ್ನು ಕೂಡ ಇವತ್ತು ನಾವು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಮಾನ್ಯ ನ್ಯಾಯಾಲಯದಲ್ಲಿ ಮಾಡಿರ್ತಕ್ಕಂಥ ತೀರ್ಪಿನಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದ್ರೆ, ನೀವು ಕೂಡಲೇ ಏನು ಜಂಟಿ ಆಯ್ಕೆ ಪತ್ರ ಸಲ್ಲಿಸಿದ್ರಲ್ಲ ಅರ್ಜಿದಾರರು, ಅದನ್ನ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ 90 ದಿನಗಳಲ್ಲಿ ಅರ್ಜಿಗಳನ್ನು ಪರಿಗಣಿಸಿ ಅವರಿಗೆ ಹೈಯರ್ ಪೆನ್ಷನ್ ಕೊಡಿ ಅಂತಕ್ಕಂಥ ಆದೇಶವನ್ನ 418 ಪುಟಗಳ ತೀರ್ಪಿನಲ್ಲಿ ಬರೆದಿದ್ದಾರೆ. ಏನು ಈ ತೀರ್ಪಿನ ಬರೆದು ಕೂಡ ಅಧಿಕಾರಿಗಳು ಇವರಿಗೆಲ್ಲ ಗೊತ್ತಿದೆ. ಪಾರ್ಟಿಯವರು ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಪ್ರಕರಣಗಳಲ್ಲೂ ಕೂಡ ಅಧಿಕಾರಿಗಳು ತಮ್ಮ ವಕೀಲರ ಮುಖಾಂತರ ಹಾಜರಾಗಿದ್ದಾರೆ. ಅಧಿಕಾರಿಗಳಿಗೂ ಇವೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳ ಒಂದು ವರ್ತನೆ, ಅಧಿಕಾರಿಗಳ ದುಡ್ಡಾವರ್ತನೆ, ಅಧಿಕಾರಿಗಳ ಏನು ಈ ಒಂದು ದಬ್ಬಾಳಿಕೆ ಏನಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅಂತಕ್ಕಂಥ ಮಾತನ್ನ ನಾನು ತುಂಬಾ ವಿಷಾದದಿಂದ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಕಾನೂನಿನ ಅಂಶಗಳೆಲ್ಲ ನಮ್ಮ ಪರನೇ ಇದೆ. ಕಾನೂನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್ ಅಂತ ಹೇಳಿ ಒಂದು ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಪಾಠನೇ ಇದೆ. ಕಾನೂನನ್ನ ಯಾವತ್ತೂ ಶೋಷಿತ ವರ್ಗದವರು, ಶೋಷಣೆಗೆ ಒಳಗಾದವರು, ದೀನದಲಿತರು, ಬಡವರಿಗೆ ಅನುಕೂಲ ಆಗೋ ರೀತಿ ಅನ್ವಯ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೊರತು ನೀವು ಕಾನೂನನ್ನ ತಿರುಚಿ ಅವರಿಗೆ ಅನ್ಯಾಯ ಮಾಡುವಂತ ಯಾವ ಕಾನೂನು ಹೇಳಿಲ್ಲ. ಆ ಒಂದು ಕಾನೂನನ್ನ ಇವರು ತಿರುಚಿ ಅಧಿಕಾರಿಗಳು ಇವತ್ತು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಚೀಮಾರಿ ಹಾಕ್ತಾರೆ ನ್ಯಾಯಾಧೀಶರು. ಒಂದು ವೇಳೆ 90 ದಿನಗಳಲ್ಲಿ ಒಂದು ತೀರ್ಪನ್ನು ಅವರು ಅನುಷ್ಠಾನಗೊಳಿಸಿಲ್ಲ ಅಂತ ಅಂದ್ರೆ ನ್ಯಾಯಾಲಯದಲ್ಲಿ ಅವರಿಗೆ ಮಕ್ಮಂಗಳಾರತಿ ಆಗುತ್ತೆ. ಇದು ಶತಸಿದ್ಧ. ಇದು ಸ್ನೇಹಿತರೆ, ನೀವ್ಯಾರು ಹೆದರ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಹೋರಾಟ ಮಾಡಬೇಕಾದ್ರೆ ಜನ ಬರಬೇಕು. ಹೋರಾಟದಲ್ಲಿ ಜನಸಂಖ್ಯೆ, ಕಾರ್ಯಕರ್ತರಿರಬೇಕು. ನಮ್ಮ ಹೋರಾಟದಲ್ಲಿ ಹೋರಾಟಗಾರರಿಲ್ಲ ಅಂತಂದ್ರೆ ಮುಖಂಡರು ಏನು ಮಾಡೋಕ್ಕಾಗಲ್ಲ. ಯಾವುದೇ ಹೋರಾಟ ಮಾಡಬೇಕಾದ್ರೂ ಒಂದು ಕಾರ್ಯಕರ್ತರ ಅವಾಗ ಅಗತ್ಯ ಇದೆ. ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಸುಮಾರು 200-300 ಜನ ಬಂದಿದ್ದೀರಾ. ಈ ಒಂದು ಏನು ಹೋರಾಟ ಇದೆ, ಈ ಹೋರಾಟ ನಾವು ಇಷ್ಟಕ್ಕೆ ಕೈ ಬಿಡಲ್ಲ. ಯಾವುದೇ ಕಾರಣದಲ್ಲಿ ನಾವು ಹೋರಾಟ ನಿಲ್ಲಿಸಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇವ್ರೇನ್ ತಿಳ್ಕೊಂಡಿರ್ಬೋದು. ಇರ್ಲಿ, ಬಹಳ ಸಂತೋಷ ಆಯ್ತು. ಬರಬೇಕು. ತಾವು ತಮಗೆ ಪರಿಚಯ ಇರೋರು, ತಮ್ಮ ಸ್ನೇಹಿತರಾಗ್ಲಿ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಕರ್ತನಿ ಬರಲಿ. ಯಾಕಂದ್ರೆ ಈ ಹೋರಾಟ ವೃಥ ಆಗಲ್ಲ ಸ್ನೇಹಿತರೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಹೋರಾಟ ವೃಥ ಆಗಲ್ಲ ಯಾವತ್ತೇ ಆಗಲಿ. ನಾವು ಚಾಪೆ ಕೆಳಗಡೆ ಹೋದ್ರೆ ಅವ್ರು ರಂಗೋಳಿ ಕೆಳಗಡೆ ದೂರ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ. ಯಾಕಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಕಡೆನೂ, ಪ್ರತಿಯೊಂದು ರಾಜ್ಯದಲ್ಲೂ ಹೋರಾಟಗಳು ನಡೀತಾನೆ ಇದ್ದಾವೆ. ಈ ಕಡೆ ನ್ಯಾಯಾಲಯದಿಂದ ಹೋರಾಟಗಳು, ನ್ಯಾಯಾಂಗ ಹೋರಾಟ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಎಲ್ಲಾ ಕೋರ್ಟ್ಗಳಲ್ಲಿ ನಮ್ಮ ಪರವಾಗಿ, EPS ನಿವೃತ್ತರ ಪರವಾಗಿ ಜಡ್ಜ್ಮೆಂಟ್ ಬರ್ತಾ ಇದ್ದಾವೆ. ಆದರೂ ಕೂಡ ಚಕರ್ ಎತ್ತಾ ಇಲ್ಲ ಇವರು. ಅದ್ರ ಮೇಲೆ ಅಪೀಲು ಇನ್ನೊಂದು ಅಂತಂದ್ಬಿಟ್ಟು ತಳ್ಳುತ್ತಾ ಇದ್ದಾರೆ ಮುಂದಕ್ಕೆ. ಇತ್ತೀಚೆಗೆ ನಮ್ಮ BML ಅವರು, ನಮ್ಮ ಬೆಂಗಳೂರು ಇದರಿಂದನೇ ನಮ್ಮ ಹೈಕೋರ್ಟಲ್ಲೇ ಮಾರ್ಚಲ್ಲಿ ಸುಮಾರು 1 ವರ್ಷ ಆಗಿತ್ತು ಕೇಸ್ ಹಾಕಿ ಮಾರ್ಚಲ್ಲಿ ತೀರ್ಪು ಬಂತು. ಯಾವ ತರ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಚೀಮಾರಿ ಹಾಕಿದ್ದಾರೆ ಇವರಿಗೆ, ಈ EPF ಅಧಿಕಾರಿಗಳಿಗೆ. ಒಂದೇ ನಮ್ಮ ಕರ್ನಾಟಕ ಒಂದೇ ಅಲ್ಲ, ತಮಿಳುನಾಡು ಆಗಲಿ, ಕೇರಳ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಪಂಜಾಬ್, ವೆಸ್ಟ್ ಬೆಂಗಾಲ್ ಎಲ್ಲಾ ಕಡೆನೂ ನಮ್ಮಂತ ನಿವೃತ್ತ ನೌಕರರ ಪರವಾಗಿ ಬರ್ತಾ ಇದೆ. ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಇವರು ಕೇಳಿದ್ದಾರೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು, ಸುಮಾರು 17 ಲಕ್ಷಕ್ಕೂ ಮೇಲೆ EPS ನೌಕರರಿಂದ ಜಾಯಿಂಟ್ ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ರಲ್ಲ ನೀವು. ಯಾರನ್ನ ಕೇಳಿಬಿಟ್ಟು ನಿಮ್ಗೆ ಏನು ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಅವನ್ನ ತಿರಸ್ಕರಿಸಿದ್ದೀರಾ, ರಿಜೆಕ್ಟ್ ಮಾಡಿದೀರಾ? ಯಾರಿಗೆ ಹೇಳಿದ್ದಾರೆ? ನಮ್ಗೇನೋ ಹೇಳಿದ್ರು, ಕೊಡಿ 2 ಸಾರಿ ಟೈಮ್ ಕೊಟ್ರು, ಅಪ್ಲೈ ಮಾಡಿ ಏನೋ ಬಂದ್ಬಿಡ್ತಾನ ಅಂತ. ನಾವು 60 ವರ್ಷ, 70 ವರ್ಷ, 80 ವರ್ಷ ಬಂದು ಮೊಮ್ಮಕ್ಕಳನ್ನ ಸಹಾಯದಿಂದ ಬಂದವರು ಎಷ್ಟೋ ಜನ ಡಿವಿಷನ್ ಆಫೀಸ್ ಹತ್ರ, EPF ಆಫೀಸ್ ಹತ್ರ ಏನು ಅಪ್ಲೈ ಮಾಡಕ್ಕೆ ಹೇಳಿದ್ದು ನೀವೇ. 2 ಸಾರಿ ಹೇಳಿದ್ದು ನೀವೇ. ಯಾರಿಗೂ ಕೇಳಿದಿರ 17,30,000 ಮೇಲೆ ಅಪ್ಲಿಕೇಶನ್ ಫಾರ್ಮ್ಸ್ ನೀವು ರಿಜೆಕ್ಟ್ ಮಾಡಿದ್ರೆ ಅದು ಚೀಮಾರಿ ಹಾಕಿದ್ದಾರೆ.